ನಮಸ್ಕಾರ ಎಲ್ಲರಿಗೂ. ವರ್ಷ ವ್ಲಾಗ್ಸ್ಗೆ ಸ್ವಾಗತ. ಇಂದು ನಾವು ಗಣೇಶ ಗುಡಿ ಹತ್ತಿರ ಇರುವ ಗಜಾನನ ಫಾಸ್ಟ್ ಫುಡ್ ಸೆಂಟ್ರಿಗೆ ಭೇಟಿ ನೀಡಿದೆವು. ಈ ಸೆಂಟರ್ ತುಂಬ ನೀಟಾಗಿ ಇಟ್ಟಿದ್ದಾರೆ ಮತ್ತು ಇಲ್ಲಿ ಎಲ್ಲ ಐಟಮ್ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಒಂದು ಗಾಡಿಯಿಂದ ಯಾವ ರೀತಿಯಾಗಿ ಐಡಿಯಾ ಮಾಡಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಏನಾದರೂ ಮಾಡಬೇಕಾದರೆ ಹೀಗಾದರೂ ಮಾಡಬಹುದು ಅನ್ನೋಕ್ಕೆ ಉದಾಹರಣೆ. ನಮಸ್ತೆ ಸರ್, ನಿಮ್ಮ ಹೆಸರು? ಗಣೇಶ್ ಅಂತ. ಗಣೇಶ್, ಯಾವಾಗಿಂದ ಸ್ಟಾರ್ಟ್ ಮಾಡಿರಿ ಸರ್ ಇದನ್ನ ಬಿಸ್ನೆಸ್? ನಾವು ಕನಿಷ್ಠ 15-16 ವರ್ಷ ಆಯ್ತು. ಇದೇ ಜಾಗದಾಗ ಏನೇ ಸಿಗ್ತಾರೆ ಸರ್? ಪೂರಿ, ಪಡ್ಡು, ಇಡ್ಲಿ, ವಡಾ, ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಸಿಗುತ್ತೆ. ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ? ಬೆಳಗ್ಗೆ 7ರಿಂದ 12 ಗಂಟೆ ಮಟ್ಟ ಮಧ್ಯಾಹ್ನ. ಡೈಲಿ ಇದೇ ಐಟಮ್ ಇರ್ತದೆ, ಏನಾದ್ರು ಚೇಂಜಸ್ ಮಾಡ್ತೀರಾ? ಡೈಲಿ ಒಂದೇ ಪುಳಿಯೋಗರೆ ಇರುತ್ತೆ, ಒಂದೇ ಗೀ ರೈಸ್ ಮಾಡ್ತೇವೆ, ಒಂದ್ ದಿವಸ ಪಲಾವು, ಒಂದ್ ದಿವಸ ಪಾಲಕ್ ರೈಸ್ ಮಾಡ್ತೇವೆ. ಎಷ್ಟು ಒಂದೊಂದು ಐಟಮ್ಗೆ ರೇಟ್ ಎಷ್ಟು? ಒಂದ್ ಐಟಮ್ಗೆ 30 ರೂಪಾಯಿ ತಗೊಂತಾರೆ. ಒಂದ್ ಪ್ಲೇಟ್ ಯಾವ್ದೇ ಐಟಮ್ ತಗೊಂಡ್ರು 30 ರೂಪಾಯಿ ಆಗುತ್ತೆ. ವಡ ಹಾಕಿ ನಾವು ಕೊಡ್ತೇವೆ ಅಂದ್ರೆ ಒಂದ್ ಪ್ಲೇಟಿಗೆ 40 ರೂಪಾಯಿ ಆಗುತ್ತೆ. ವಡ ಒಂದ್ ವಡ 2 ವಡ ಹಾಕಿದ್ರೆ 40 ರೂಪಾಯಿ ಆಗುತ್ತೆ. ಬೇರೆ ವಡ ಅಷ್ಟೇ ಆದ್ರೆ 30 ರೂಪಾಯಿ 6 ಪೀಸ್ ಕೊಡ್ತೇವೆ. ಈಗ ಏನ್ ಮಾಡ್ತೇವೆ? ಇದು ಪೂರಿ ರೀ. ಹಾ, ಇದು ಪೂರಿ ಹಾಕ್ತೇವೆ. ಇದು ಪಡ್ಡು. ನಿಮ್ದು ಎಜುಕೇಶನ್ ಏನಾಗಿದೆ? ನಾವು 9th ಸ್ಟ್ಯಾಂಡರ್ಡ್. ಮೊದ್ಲೇ ಇರೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಮುಂಚೆಯಿಂದ ಏನಾದ್ರು ಮಾಡಿದ್ರಿ? ಮುಂಚೆ ಸ್ಕೂಲ್ ಬಿಟ್ಟ ನಂತರ ನಾವು ಹೋಟ್ಲ್ ಕೆಲ್ಸಕ್ಕೆ ಹೋಗ್ತಿದ್ವಿ ರೀ. ಹೋಟ್ಲ್ ಕೆಲ್ಸ ಮುಗಿಸಿಂದ ಅವ್ರು ಹೋಟ್ಲ್ ಕೆಲ್ಸ ಆಗಿಂದ ನಾವು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ರಿ ಹೋಟೆಲ್. ಇದಕ್ಕೆ ಎಷ್ಟು ಬಂಡವಾಳ ಹಾಕಿದ್ರಿ? ಬಂಡವಾಳ ಇದಕ್ಕೆ ಒಂದ್ 3,000-3,500 ಆಗುತ್ತೆ. ಈಗ ಸಿಲಿಂಡರ್ ಪ್ರಭಾವ ಇರೋದ್ರಿಂದ ಟೋಟಲ್ ಬಂಡವಾಳ ಎಷ್ಟು? ಬಂಡವಾಳ ಟೋಟಲ್ ಅಂದ್ರೆ ಒಂದ್ 2-2.5 ಲಕ್ಷ ರೂಪಾಯಿ ಹಾಕಿದೆ. ಮುಂಚೆ ಹೇಗಿತ್ತು ವ್ಯಾಪಾರ, ಇವಾಗ ಹೇಗಿದೆ? ಮುಂಚೆಕ್ಕಿಂತ ಇವಾಗ ಒಂದ್ ಸ್ವಲ್ಪ ಬಡ್ಡಿ ಇಲ್ಲ ರೀ ನಮ್ದು. ಮುಂಚೆ ಪಡ್ಡು ಗಿಡ್ಡು ಮಾಡ್ತಿದ್ದಿಲ್ಲ, ಇವಾಗ ಪಡ್ಡು ಮಾಡ್ತಾ ಇದೇವಿ. ವ್ಯಾಪಾರ ಕರೆಕ್ಟ್ ಇದೆ. ನೀವು ಜಾಬ್ ಏನಾದ್ರು ಬೇರೆ ಕಡೆ ಜಾಬ್ ಮಾಡ್ಬೋದಿತ್ತಲ್ಲ, ಯಾಕೆ ಈ ಬಿಸ್ನೆಸ್ ಮಾಡಿದ್ರಿ? ನಾವು ಜಾಬ್ ಮಾಡಕ ಜಾಸ್ತಿ ಎಜುಕೇಶನ್ ಮಾಡ್ಲಿಲ್ಲ. ಹೋಟ್ಲ್ ಕೆಲ್ಸಕ್ಕೆ ಹೋದ್ವಿ. ಹೋಟ್ಲ್ ಕೆಲ್ಸದಿಂದ ಡೈರೆಕ್ಟ್ ಇದನ್ನೇ ಮಾಡ್ತಾ ಇದ್ವಿ. ಇವಾಗ ಏನ್ ಮಾಡಿ? ಇವಾಗ ಫೋಟೋ ಹಾಕ್ತಾ ಇದೇನ್ರಿ. ಪೂರಿ ಫುಲ್ ಉಬ್ಬಿ ಬರ್ಬೇಕಲ್ಲ, ಏನ್ ಮಾಡೋದು? ಮನೇಲಿ ಮಾಡಿದ್ರೆ ಫಸ್ಟ್ ಪರ್ಫೆಕ್ಟ್ ಆಗಿ ಬರಲ್ಲ. ನೀವ್ ಮಾಡಿದ್ರಲ್ಲ ತುಂಬಾ ಚೆನ್ನಾಗಿರ್ಬೋದು. ಏನ್ ಟಿಪ್ಸ್? ಪೂರಿಗೆ ನಾವು ಹೋಟೆಲ್ ನಲ್ಲಿ ಮಾಡ್ಬೇಕಾದ್ರೆ ಐಟಮ್ಸ್ ನ ಹಾಕೋದು ಜಾಸ್ತಿ ಇರುತ್ತೆ, ಮನೆಯಲ್ಲಿ ಐಟಮ್ಸ್ ಕಮ್ಮಿ ಹಾಕ್ತಾರೆ. ಇದಕ್ಕೆ ಈಗ ಹಿಟ್ಟು ಏನೇನ್ ಹಾಕಿ ಮಿಕ್ಸ್ ಮಾಡ್ರಿ? ನಾವ್ ಇದಕ್ಕೆ ಉಂಡೆ ರವಾ ಹಾಕ್ಬೇಕ್ರಿ. ಫಸ್ಟ್ ನೆನೆ ಹಾಕ್ಬೇಕಾದ್ರೆ ನೀರಲ್ಲಿ ಉಪ್ಪು, ಸಕ್ಕರೆ, ಹಾಲು ಹಾಕಿ ಉಂಡೆ ರವಾ ಹಾಕಿ ಒಂದ್ 10 ನಿಮಿಷ ಬಿಟ್ಟು ಗೋಧಿ ಹಿಟ್ಟು ಹಾಕ್ತಿವಿ. ಮೈದಾ ಗೀದ ಏನು ಮಿಕ್ಸ್ ಮಾಡೋದಿಲ್ಲ, ಡೈರೆಕ್ಟ್ ಗೋಧಿ ಹಿಟ್ಟೆ ಹಾಕ್ತೇವೆ ನಾವು. ಹಾ, ಈ ಪಡ್ಡಿ ಹಿಟ್ಟಿಗೆ ಏನೇನ್ ಹಾಕಿ? ಪಡ್ಡಿ ಹಿಟ್ಟಿಗೆ ಸೋಯಾಬೀನ್ ಕಾಳು, ಮೆಂತ್ಯ ಕಾಳು, ಕಡ್ಲಿ ಬೇಳೆ, ಸಬ್ಬಸ್ಗಿ, ಕರಿಬೇವು ಹಾಕಿ ಹಿಟ್ಟು ರುಬ್ತೇವೆ. ಎಷ್ಟಂದ್ರಿ ಇದು? 20 ರೂಪಾಯಿ. ನೀವು ಹಾ, ನೀವು ಈ ರೀತಿ ಸಿಸ್ಟಮ್ ಎಲ್ಲಿ ಮಾಡ್ತಿದ್ರಿ? ಯಾರು ಮಾಡ್ಕೊಟ್ರಿ? ನೀವು ಊಟ ಕೆಲ್ಸಕ್ಕೆ ಹೋಗ್ತಿದ್ವಲ್ರಿ, ಅಲ್ಲೇ ಒಂದೊಂದ್ ಐಟಮ್ ಅನ್ನ ಕಲ್ತಿದ್ದೇವೆ.
ಹೋಟೆಲ್ ಕೆಲಸದಲ್ಲಿ. ಹೋಟೆಲ್ ಅಲ್ಲಿ ಎಷ್ಟು ವರ್ಷ ವರ್ಕ್ ಮಾಡಿದ್ರಿ? ಎಷ್ಟು ವರ್ಷ ವರ್ಕ್ ಮಾಡಿದ್ರಿ ಹೋಟೆಲಲ್ಲಿ ಒಂದು 3 ರಿಂದ 4 ವರ್ಷ ಮಾಡಿದ್ದೇವೆ. 4 ವರ್ಷದಿಂದ ನಾವು ಕಂಟಿನ್ಯೂ ಆಗಿ ಹೋಟ್ಲ್ ಬಂದ್ ಆದ್ರಿಂದ ನಾವೇ ಕಂಟಿನ್ಯೂ ಆಗಿ ಚಾಪನ್ನ ಹಾಕಿದ್ವಿ. ಈ ಗಾಡಿಯಿಂದ ಈ ರೀತಿ ಮಾಡ್ಬೋದು ಅಂತ ನಿಮಗ್ ಐಡಿಯಾ ಕೊಟ್ಟಿದ್ದಾರೆ? ಐಡಿಯಾ ಬ್ರದರ್ ಮಾಡ್ತಿದ್ರೆ, ಬ್ರದರ್ ಇಂದ ನಾವು ಏನ ಆಗಿಲ್ರಿ ಸರ್, 100 ರೂಪಾಯಿ ಚೇಂಜ್. ಇನ್ನ ಆಗಿಲ್ಲ ಈಗ